ಹಾಯ್ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಟೆಂಡರ್ ಹಾಕೋ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಅನ್ನು ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಈ ಪ್ರೊಕ್ಯೂರ್ಮೆಂಟ್ ಅಥವಾ KPP ಪೋರ್ಟಲ್ದು ಡಿಜಿಟಲ್ ಸಿಗ್ನೇಚರ್ ವಿತ್ ಯೂಸರ್ ID ಬೇಕಾದಲ್ಲಿ ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಸೊ ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಇವಾಗ ತುಂಬ ಜನ ಹೇಳ್ತಾ ಇದ್ದೀರಾ ಟೆಂಡರ್ ಹಾಕೋ ಬಗ್ಗೆ ತುಂಬ ಡೌಟ್ಗಳಿದೆ, ಸೊ ನೀವು ನಮಗೆ ಹೇಳ್ಕೊಡಿ ಅಥವಾ ಏನಾದರೂ ಒಂದು ಕ್ಲಾಸಸ್ ಮಾಡಿ ಅಂತ ಹೇಳ್ತಾ ಇದ್ರಿ. ನಾನು ಅದ್ರ ಬಗ್ಗೆ ಒಂದು ಡಿಸಿಷನ್ ತೊಗೊಂಡಿದ್ದೀನಿ, ಅಂದರೆ ಒಂದು ಕ್ಲಾಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಗೊತ್ತಿರೋರು ಟೆಂಡರ್ ಹಾಕಿ ಯಾರು ಎಕ್ಸ್ಪರ್ಟ್ ಇದ್ದೀರೋ ಸೊ ಅವ್ರು ಯಾರು ಜಾಯ್ನ್ ಆಗಬೇಕಂತಿಲ್ಲ. ಸೊ ನೀವು ಜಸ್ಟ್ ಯಾರು ಬೇಸಿಕ್ ಲೆವೆಲ್ ಅಂದರೆ ಯೂಸರ್ ID ಪಾಸ್ವರ್ಡ್ ಇರ್ತದೋ, ಕ್ಲಾಸ್ 4 ಕ್ಲಾಸ್ 3 ಕಾಂಟ್ರಾಕ್ಟರ್ ಆಗಿರ್ತಿರೋ ಅಥವಾ ಟೆಂಡರ್ ಹಾಕೋಕೆ ಇಂಟ್ರೆಸ್ಟ್ ಇದೆ, ನಾನು ಕಲಿಬೇಕು ಅಂದ್ಕೊಂಡಿದ್ದವರು ಅಂಥವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಸೊ ಒಂದು ಟೈಮಿಗೆ ಒಂದು ಕ್ಲಾಸ್ ಇರ್ತೀನಿ, 1 hour or 2 hour, 1.5 hour ಯಾವ ರೀತಿ ಟೆಂಡರ್ಸ್ ಹಾಕೋದು, ಡಿಜಿಟಲ್ ಸಿಗ್ನೇಚರ್ ಕಾನ್ಫಿಗರೇಷನ್ಸು ಮತ್ತು KPP ಪೋರ್ಟಲ್ದು ಕಾನ್ಫಿಗರೇಷನು. ಸೊ ಇದಿಷ್ಟನ್ನು ನಾನು ನಿಮಗೆ ಮಾಡ್ಕೊಡ್ತೀನಿ. ಸೊ ಎಲ್ಲರಿಗೂ ಅಲ್ಲ, ಟೆಂಡರ್ ಯಾರು ಸಬ್ಮಿಟ್ ಮಾಡ್ತಾ ಇದ್ರು ಅವ್ರಿಗೆ ಇದಕ್ಕೆ ಜಾಯ್ನ್ ಆಗುವ ಅವಶ್ಯಕತೆ ಇರುವುದಿಲ್ಲ, ಮೊದಲೇ ಹೇಳಿರ್ತೀನಿ. ಇದರಲ್ಲಿ ನಿಮ್ಗೆ ಮೇನ್ ಆಗಿ ನಾವು ಹೇಳ್ಕೊಡೋದು ಫಸ್ಟಿಗೆ ಡಿಜಿಟಲ್ ಸಿಗ್ನೇಚರ್ ಹಾಕ್ಬಿಟ್ಟು ಕಾನ್ಫಿಗರೇಷನ್ ಮಾಡೋದು, ಅದಾದಮೇಲೆ KPP ಪೋರ್ಟಲ್ಗೆ ಲಾಗಿನ್ ಆಗೋದು, ಅದರ ಜೊತೆಗೆ ಒಂದು ಟೆಂಡರ್ ಸಬ್ಮಿಷನ್ ಮಾಡೋದು, ಅದರಲ್ಲಿ ಯಾವ ರೀತಿ ಟೆಂಡರ್ ಫೀ ಮತ್ತು EMD ಅಮೌಂಟ್ ಪೇ ಮಾಡೋದು, ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ, ಟೆಕ್ನಿಕಲ್ ಕ್ರೈಟೀರಿಯಾ, ಅಪ್ಲೋಡ್ ಬಿಡ್ ಡಾಕ್ಯುಮೆಂಟ್, ಅದೇ ರೀತಿ ರೇಟ್ ಹಾಕೋದು. ಅದೇ ರೀತಿ ರೇಟ್ ಹಾಕಿದ ಮೇಲೆ DSC ಲಾಗಿನ್ ಆಗಿಬಿಟ್ಟು ಯಾವ ರೀತಿ ಎನ್ಕ್ರಿಪ್ಟ್ ಮಾಡಿ ಸಬ್ಮಿಟ್ ಮಾಡುವಂಥ ಟೆಂಡರ್. ಸೊ ಇದಿಷ್ಟೇ ಇರುತ್ತೆ. ಸೊ ಇದು ತುಂಬ ಜನರಿಗೆ ಗೊತ್ತಿದೆ. ಗೊತ್ತಿಲ್ಲದೆ ಇರೋರು ಯಾರು ಹೇಳ್ತೀನೋ, ನಾನು ಟೆಂಡರ್ ಸಬ್ಮಿಷನ್ ಯಾರು ಇನ್ನೂ ಕೂಡ ಮಾಡಿಲ್ವೋ, ಯಾರು ಟೆಂಡರ್ ಸಬ್ಮಿಷನ್ ಕಲಿಬೇಕು ಅಂದ್ಕೊಂಡಿದ್ದೀರೋ ಅಥವಾ DSC ಕಾನ್ಫಿಗರೇಷನ್ ಕಲಿಬೇಕು ಅಂದ್ಕೊಂಡಿದ್ದೀರೋ ಅವರು ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಸೊ ಇದು ಜಸ್ಟ್ ನಿಮಗೆ ಟೆಂಡರ್ ಸಬ್ಮಿಷನ್ ಬಗ್ಗೆ ಮಾತ್ರ, ಬೇರೆ ಯಾವುದೇ ರೀತಿಯಂಥ ವಿಷಯ ಇರುವುದಿಲ್ಲ ಇದರಲ್ಲಿ. ಜಸ್ಟ್ ನಾನು ನಿಮ್ಗೆ ಯಾವ ರೀತಿ ಸಬ್ಮಿಷನ್ ಮಾಡೋದು ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಸಬ್ಮಿಷನ್ ಮಾಡೋದ್ರ ಬಗ್ಗೆ ಎಲ್ಲ ನಿಮ್ಮ ಡೌಟ್ ಇದ್ರೂ ಕೂಡ ಅದರಲ್ಲಿ ಸಾಲ್ವ್ ಮಾಡ್ಕೊಡ್ತೀನಿ. ಇದು ಜಸ್ಟ್ ನಮ್ದು ಒಂದು ಕ್ಲಾಸ್ ಬಗ್ಗೆ ನಿಮ್ಗೆ ಒಂದು ಸಣ್ಣ ಮಾಹಿತಿ. ಸೊ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.